ಏ ಕೂಲಿ, ಏನ್ ಮಾಡ್ತಾ ಇದೀಯ? ಈಗ ಟೇಬಲ್ ಕುರ್ಚಿ ಒರೆಸಿ ಈಗ ಕಸ ಗುಡಿಸ್ತಾ ಇದೀವಿ ನಮ್ಮವ್ರೆ. ಅದಿರ್ಲಿ, ಮೊದ್ಲು ಕಾಫಿ ರೆಡಿ ಆಗಿದೆಯಾ? ತೆಗೆದುಕೊಂಡು ಬರ್ತೀವಿ ನಮ್ಮವ್ರೆ. ಏ ದರಿದ್ರ, ನಿನ್ನ ಕೈಗೆ ಸೋಪ್ ಹಚ್ಚಿಕೊಂಡು ಚೆನ್ನಾಗಿ ತೊಳೆದುಕೊಂಡು ಆಮೇಲೆ ತೆಗೆದುಕೊಂಡು ಬಾ. ಆಯ್ತು ಅಮ್ಮವ್ರೆ, ಹಾಗೆ ಮಾಡ್ತೇನೆ. ನಾನು ಈ ಊರಿಗೆ ಬಂದು ಇಷ್ಟು ದಿನ ಆದ್ರೂ ನಾನ್ ಯಾರು ಅಂತ ಕಂಡು ಹಿಡಿಯದ ತಿಳಿಗೇಡಿಗಳು ಇವರು. ಈ ಊರಿನಲ್ಲಿ ಸಾಕಷ್ಟು ಗೂಢಾರ್ಥಗಳಿವೆ, ಆದರೆ ಅದನ್ನೆಲ್ಲ ಬಚ್ಚಿಟ್ಟು ಬಿಟ್ಟಿದ್ದಾರೆ. ಆದಷ್ಟು ಬೇಗನೆ ಅವ ಎಲ್ಲ ರಹಸ್ಯವನ್ನ ತೆಗೆದಿಟ್ಟು ಅಪರಾಧಿಗಳನ್ನ ಕಾನೂನಿನ ಕಸ್ಟಡಿಯಲ್ಲಿ ನಾನು ನಿಲ್ಲಿಸಲೇಬೇಕು. ಈ ಪ್ರಖ್ಯಾತ್ ನನಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಲು ಸಿದ್ಧನಾಗಿದ್ದಾನೆ. ಇನ್ನು ಆ ನರವ್ಯಾಘ್ರ ನನ್ನನ್ನು ಮದುವೆಯಾಗುವುದಕ್ಕಾಗಿ ನನ್ನ ಬೆನ್ನು ಹತ್ತಿದ ಬುದ್ಧಿಗೇಡಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಇಬ್ಬರ ಕೈಗೆ ನಾನು ತೊಡಿಸುವೆ ಬೇಡಿ. ಅದಿರ್ಲಿ, ನಿನ್ನ ಹೆಸರೇನು? ನನ್ನ ಹೆಸರು ಶ್ರೀಕಾಂತ್ ಅಂತ. ಓಹೋ, ಹೆಸರು ಶ್ರೀಕಾಂತ್, ಆದ್ರೆ ಮಾಡುವುದು ಕೂಲಿ ಕೆಲಸ. ಎಲ್ಲವೋ ನಿನ್ನ ಕರ್ಮ. ಹೌದು ಅಮ್ಮವರೇ, ಕಂಡವರ ಕಾಲ್ ಹಿಡಿದು ಕೂಲಿ ಮಾಡಿದರು ಕೂಲಿ ಕೊಡದ ಈ ಸಮಾಜದಲ್ಲಿ ನಾವು ಮಾಡಿದ್ದು ಕರ್ಮ ಅಮ್ಮವರೇ, ಕರ್ಮ. ಚೆನ್ನಾಗಿ ಮಾತಾಡ್ತೀಯ, ಮೊದಲು ಕೆಲಸ ಮಾಡು. ಆಯ್ತು. ಅಮ್ಮ ಅಮ್ಮ, ಅಮ್ಮವ್ರೆ ಏನಾಯ್ತು? ನನ್ನ ಕಾಲಿನಲ್ಲಿ ಏನೋ ಸೇರಿಕೊಂಡಿತ್ತು ಅನ್ಸುತ್ತೆ. ಅಯ್ಯೋ, ಬೇಡ, ದಯವಿಟ್ಟು ಬಿಟ್ಟು ಬಿಡು, ನಾನೇ ತೆಗೆದುಕೊಳ್ತೀನಿ. ಅದೇನು ಸೇರಿತು? ಹೊಟ್ಟೆಗೆ ಕೂಳಿಲ್ಲದೆ ಸಾಯುತ್ತೀರೆಂದು ಕರುಳೆಯಿಂದ ಕರೆತಂದ ನಾಯಿ ನೀನು. ನಾನು ಹೇಳಿದ ಕೆಲಸವನ್ನಷ್ಟೇ ಮಾಡುವುದನ್ನು ಬಿಟ್ಟು ನನ್ನ ಕಾವೇರಿಯ ಮೈ ಮುಟ್ಟುವಷ್ಟು ಧೈರ್ಯ ಬಂದಿತ್ತೆ ಅಂದರೆ ಏನಿಗೆ ಕೂಲಿ ನಾಯಿ? ಸಾವುಕಾರ್ರೆ, ನಾನು ಯಾವ ತಪ್ಪನ್ನು ಮಾಡಿದೆ ಎಂದು ನನ್ನನ್ನು ಹೊಡೆಯುತ್ತೀರಿ ಸಾವುಕಾರರೇ? ಸ್ವಲ್ಪ ವಿಚಾರ ಮಾಡಿ ನೋಡಿ ಸಾವುಕಾರರೇ. ಲೇ, ನನಗೆ ಬುದ್ಧಿವಾದ ಹೇಳ್ತೀಯ ಬಡವ? ಅವನನ್ನು ಏಕೆ ಮುಟ್ಟಿದೆ? ಮಿಸ್ಟರ್ ಪ್ರಖ್ಯಾತ್, ಪಾಪ ಅದು ಕಾವೇರಿ, ನೀನು ಸ್ವಲ್ಪ ಹಿಂದಕ್ಕೆ ಸರಿ. ಯಾವುದು ಪಾಪ ಯಾವುದು ಪುಣ್ಯ? ಯಾವ ಪಾಪ ಪುಣ್ಯವು ನನಗೆ ಬೇಕಾಗಿಲ್ಲ. ಸಾವುಕಾರರೇ, ನಾನು ಯಾವ ತಪ್ಪನ್ನು ಮಾಡಿದೆ ಎಂದು ನನ್ನನ್ನು ಹೊಡೆಯುತ್ತಿರುವಿರಿ? ನಿಮಗೆ ಕೈ ಮುಡಿದು ಕೇಳಿಕೊಳ್ಳುತ್ತೇನೆ ಸಾವುಕಾರರೇ, ನನ್ನನ್ನು ಹೊಡೆಯಬೇಡಿ ಸಾವುಕಾರರೇ, ಹೊಡೆಯಬೇಡಿ. ಅಯ್ಯೋ, ನನ್ನ ಕಣ್ಣೆದುರಿಗೆ ನನ್ನ ಕಾವೇರಿಯ ಕಾಲುಗಳನ್ನು ಮುಟ್ಟಿದ ನಿನ್ನ ಕೈಗಳನ್ನೇ ಕತ್ತರಿಸಿ ಬಿಡುತ್ತೇನೆ ಮಗನೇ. ಸಾವುಕಾರರೇ, ನನ್ನನ್ನು ಹೊಡೆಯಬೇಡಿರಿ. ಅಯ್ಯೋ ಸಾವುಕಾರರೇ, ಅಯ್ಯೋ.
ಯಾರಲ್ಲಿ ನೀನು ಕತ್ತೆ? ನೆಚ್ಚಿದವಳ ಮುಂದೆ ಸೂರ ನೆನೆಸಿಕೊಳ್ಳಬೇಕೆಂದು ಕೂಲಿ ಮಾಡುವ ಕಡು ಬಡವರ ಮೇಲೆ ಕೈ ಮಾಡುತ್ತಿರುವ ಹೇಳಿ ನಿನ್ನಂತ ಕೆಟ್ಟ ಮಕ್ಕಳನ್ನು ಸುಟ್ಟು ಹಾಕಲು ಈ ಗಂಡು ಬೆಟ್ಟಿನ ನಾಡಿನಲ್ಲಿ ಹುಟ್ಟಿ ಬಂದ ಗಂಡ ಬೇರುಂಡ ಕಣಲೇವಾ, ಗಂಡ ಬೇರುಂಡ. ಗಂಡ ಬೇರುಂಡ ಇದು ನನ್ನ ಮನೆ. ಇವನು ನಾನು ಹೇಳಿದೆ ಅಂತ ಕೇಳುವ ಕೂಲಿ ಯಾರು? ಇವನನ್ನು ನಾನು ಹೊಡೆಯುತ್ತೇನೆ. ಅದನ್ನು ಕೇಳುವ ನೀನು ಯಾರಲ್ಲೇ? ಬಂಡ. ಬಂಡ ನಾನಲ್ಲಲೇ ಗುಂಡ, ನೀನು ಬಂಡ. ಲೇ, ನಿನ್ನ ಮನೆ ಯಾವುದು? ನಿನ್ನ ಮನೆ ಬಡಬಗ್ಗರಿಂದ ಆಸ್ತಿ ಪಾಸ್ತಿಗಳನ್ನು ಅಪಹರಿಸಿಕೊಂಡು ಶ್ರೀಮಂತನಾಗಿ ಕಟ್ಟಿಸಿದ ಅರಮನೆ ಎಂದು ನೀನು ತಿಳಿದಿರಬೇಕು. ಆದರೆ ಅದೇ ಬಡವರ ಶಾಪದ ಪಾಪ ತುಂಬಿದ ಈ ನಿನ್ನ ಅರಮನೆಯಲ್ಲಿ ಆಳು ಯಾರು? ನಿನ್ನ ಆಳು ನೋಡು ಪ್ರಖ್ಯಾತ್, ಈ ಜೀವನದಲ್ಲಿ ಯಾರಿಗೆ ಯಾರು ಆಳಲ್ಲ. ಆಳೆಂದು ಮತ್ತೊಮ್ಮೆ ಅವನ ಮೇಲೆ ಕೈ ಮಾಡಿದರೆ ನಿನ್ನ ಕತ್ತು ಕಡಿದು ನಿನ್ನ ರುಂಡವನ್ನು ನಿನ್ನ ಮನೆ ಬಾಗಿಲಿಗೆ ನೇತು ಹಾಕಿ ಬಿಡುತ್ತೇನೆ. ಹುಷಾರ್ ಹುಷಾರ್. ಈ ಪ್ರಖ್ಯಾತನಿಗೆ ಹುಷಾರ್. ಲೇ, ನನ್ನ ರುಂಡವನ್ನೇ ಕಡಿದು ನನ್ನ ಮನೆಯ ಬಾಗಿಲಿಗೆ ನೇತು ಬಿಡುವಷ್ಟು ಪುಣ್ಯ ನೀನು ಸಾಧ್ಯವಿಲ್ಲ. ನೋಡು, ಸಾಧ್ಯವಿಲ್ಲ. ಅಷ್ಟೊತ್ತಿನೊಳಗೆ ನಾನು ನಿನ್ನನ್ನು ಏನು ಮಾಡುತ್ತೇನೆ ಗೊತ್ತಾ? ಲೇ, ನೀನೇನು ಪುಂಡನೋ ಪುಡಾರಿಯೋ ಇಲ್ಲ, ಗುಣನೋ. ಪುಂಡ ಪುಡಾರಿ, ಪುಂಡ ಪುಡಾರಿ ಗುಂಡಗಳ ಗಂಡ ನಾನು. ಅಂದ್ರೆ ಯಾರು ನೀನು? ವೀರಗಣಾಚಾರಿ, ನಿಜದನಗಾರಿ, ನಿಮ್ಮಂತ ಕೆಟ್ಟ ಶ್ರೀಮಂತರ ಎದೆ ಮುರಿಯುವ ಇಂದ್ರ ಕಣಲೇ. ಇಂದ್ರ ಇಂದ್ರ ಇಂದ್ರನಾದರೇನು ಮಹೇಂದ್ರನಾದರೇನು ನನ್ನ ವಿಷಯದಲ್ಲಿ ತಲೆ ಹಾಕಬೇಡ. ಹಾಕಿದ್ದೆ ಆದರೆ ನಿನ್ನನ್ನು ಒತ್ತು ಓಡಿಸಬೇಕಾಗುತ್ತದೆ. ಎಚ್ಚರ. ಎಚ್ಚರಿಕೆ ಎಂಬುದನ್ನು ಬಿಚ್ಚಿ ನನ್ನ ಕಾಲಡಿ ತುಳಿದು ಮುಚ್ಚಿ ನಿಮ್ಮಂತ ನೀಚ ಶ್ರೀಮಂತರನ್ನು ಕೊಚ್ಚಿ ಹಾಕಲು ಸಿಡಿದೆದ್ದು ಬಂದ ಈ ಇಂದ್ರನಿಗೆ ಎಚ್ಚರಿಕೆ ಹೇಳುವೇನೋ ಹುಚ್ಚ? ಏ ಪ್ರಖ್ಯಾತ್, ನೀನು ಯಾರು? ನಿನ್ನ ಬ್ಯಾಕ್ಗ್ರೌಂಡ್ ಏನು ನನಗೆ ಚೆನ್ನಾಗಿ ಗೊತ್ತು. ಮತ್ತೆ ಬಡವರ ಮೇಲೆ ಈ ರೀತಿ ನೀ ಕೈ ಮಾಡಿದರೆ ನಿನಗೆ ಎಚ್ಚರಿಕೆ. ಇವನು ನಾನು ಹೇಳಿದಂತೆ ಕೇಳುವ ಕೂಲಿಯಾಳು. ನನ್ನ ನಾಳಿಗೆ ನಾನು ಹೊಡೆದರೆ ನೀನೇನು ಮಾಡುವೆಯೋ? ನಿಲ್ಲಿಸು. ನಿಲ್ಲಿಸದಿದ್ದರೆ ನಿಲ್ಲಿಸದಿದ್ದರೆ ಏನು ಮಾಡ್ತೀಯೋ? ನಿನ್ನನ್ನು ಜೀವಂತವಾಗಿ ಕಟಕ ಕುರಿ ನೇತು ಬಿಟ್ಟು ಖಂಡವನ್ನು ಕತ್ತರಿಸಿದಂತೆ ನಿನ್ನ ನೇತು ಬಿಟ್ಟು ನಿನ್ನ ಮೈ ಚರ್ಮ ಸುಲಿದು ನಿನ್ನ ಕೊಬ್ಬಿದ ಖಂಡವನ್ನು ಇಂಚಿಂಚಾಗಿ ಕತ್ತರಿಸಿ ಬಿಡುವೆ. ನನ್ನನ್ನು ಕತ್ತರಿಸಿ ಹಾಕುವಷ್ಟು ಕನಸು ಕಾಣಬೇಡ. ನೋಡು, ನಿಮ್ಮಂಥವರು ಯಾಕೆ ಈ ರೀತಿ ಮಾಡುತ್ತೀರಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಬಾಯಿ ಬಿಟ್ಟು ಕೇಳು. ನನಗೆ ಸ್ವಲ್ಪ ಹಣ ಬೇಕು, ಕೊಟ್ಟು ಬಿಡು ಎಂದು. ಎಷ್ಟು ಬೇಕಾದರೂ ಕೊಡುತ್ತೇನೆ. ಸಾಕು, ಬೇಕಾದಷ್ಟು ಶ್ರೀಮಂತಿಕೆ ನನ್ನಲ್ಲಿರುವಾಗ ಪಾಪ ನಿನಗೆ ಸ್ವಲ್ಪ ಹಣ ಕೊಟ್ಟರೆ ನನ್ನ ಶ್ರೀಮಂತಿಕೆ ಏನು ಸವಿಯುವುದಿಲ್ಲ. ಎಷ್ಟು ಸಾವಿರ ಬೇಕು ಹೇಳು? ಎಷ್ಟು ಹಣ ಬೇಕು? ಎಷ್ಟು ಹಣ ಬೇಕ? ಆಹಾ, ನಾನು ಕೇಳಿದಷ್ಟು ಹಣ ಕೊಡ್ತೀಯಾ? ಕೇಳಿಬಿಡು. ಎಷ್ಟು ಬೇಕಾದರೂ ಕೊಟ್ಟೇ ಬಿಡುತ್ತೇನೆ. ನೀನು ಹೊಡೆಯುತ್ತಿರುವ ಈ ಬಡವನಿಗೆ ನಿನ್ನ ಆಸ್ತಿಯಲ್ಲಿ ಅರ್ಧ ಭಾಗ ಕೊಟ್ಟು ಬಿಡು. ಏನಂದೆ? ಆಸ್ತಿಯಲ್ಲಿ ಅರ್ಧ ಭಾಗ ಈ ಬಡ ಬಿಕಾರಿಗೆ ಕೊಡಬೇಕೆ? ಇದೆಂತ ಮೂರ್ಖತನದ ಮಾತನಾಡುತ್ತಿರುವೆ? ಶ್ರೀಮಂತ, ಎಷ್ಟಿದೆ ನಿನ್ನ ಹಣ? ಅನ್ಯಾಯದಿಂದ ಹಣ ಗಳಿಸಿದ ನಿಮ್ಮಂತ ಕೆಟ್ಟ ಶ್ರೀಮಂತರ ಹೆಣ ನಿಟ್ಟು ಕಟ್ಟಲು ಹುಟ್ಟಿ ಬಂದ ಈ ಗಂಡುಗಳಿಗೆ ಹಣ ಕೊಡುವಷ್ಟು ಧೈರ್ಯ ನಿನ್ನಲ್ಲಿದೆಯಾ? ಹಣ ಗಳಿಸಲು ಹುಟ್ಟಿ ಬಂದ ಹಲ್ಕಾನನ ಮಗನೇ, ಹಣದ ನಿಟ್ಟು ಕಟ್ಟಿ ನಿನ್ನನ್ನು ಅದರಲ್ಲಿಟ್ಟು ಸುತ್ತ
ಸುಟ್ಟು ಹೋಗುವಷ್ಟು ಧೈರ್ಯ ಈ ಇಂದ್ರನಲ್ಲಿದೆಯೋ ಇಲ್ಲವೋ ಅನ್ನುವುದನ್ನು ನೋಡುತ್ತೇನೆ ಅಂದ್ರೆ ಹೇಳು, ಈಗಿಂದೀಗಲೇ ನಿನ್ನನ್ನು ಸುಟ್ಟು ಬಿಡುವೆ. ಲೇ ಪ್ರಖ್ಯಾತ್, ಇದು ನಿನಗೆ ಇಂದ್ರನ ಪಟ್ಟು. ಕಟ್ಟಿದ್ರೆ ಮತ್ತೊಮ್ಮೆ ಆ ಬಡವನ ಮೈಮಟ್ಟು. ನೀ ಬಾರೋ ಇಲ್ಲೇ. ಇದನ್ನು ತೆಗೆದುಕೊಂಡು ಮನೆಗೆ ಹೋಗು. ಮತ್ತೆ ಇಂಥ ಮೂರ್ಖ ಶ್ರೀಮಂತರ ಸಾವಾಸ ಮಾಡಬೇಡ. ಪ್ರಖ್ಯಾತ್, ನೀನು ಶ್ರೀಮಂತನಿರಬಹುದು, ಆದರೆ ಸರ್ವರನ್ನು ರಕ್ಷಣೆ ಮಾಡುವ ಶಿವನೇನಲ್ಲ. ಹಣವಿದೆ ಎಂದು ಹದ್ದು ಮೀರಿ ಮಾತನಾಡಿದರೆ ನಿನ್ನನ್ನು ಜೀವಂತವಾಗಿ ಹುಗಿದು ಬಿಡುತ್ತೇನೆ. ನೆನಪಿಟ್ಟುಕೋ, ಬರುತ್ತೇನೆ. ನನ್ನನ್ನೇ ಜೀವಂತವಾಗಿ ಹುಗಿಯುತ್ತೀಯ ಲೇಂದ್ರ. ನಿನ್ನನ್ನು ಕಟ್ಟಿ ತಂದು ನನ್ನ ಸಿಟ್ಟು ತೀರುವವರೆಗೂ ಪೆಟ್ಟು ಕೊಟ್ಟಾಗಲೇ ತೀರುತ್ತದೆ ಈ ಪ್ರಖ್ಯಾತನ ಸೇಡು. ನನ್ನ ತಾಕತ್ತಿಗೆ ಬಟ್ಟು ಮಾಡಿ ಬೆಟ್ಟು ಕಟ್ಟುವೆಯಲ್ಲ, ನಿನ್ನನ್ನು ಸರ್ವನಾಶ ಮಾಡಲಾರೆ ಬಿಡಲಾರೆ ಮಗನೇ. ನೋಡಿ, ಸುಮ್ನೆ ನೀವು ಟೆನ್ಷನ್ ತಗೋಬೇಡಿ. ಟೆನ್ಷನ್ ಅಲ್ಲ ಕಾವೇರಿ, ಇದು ಟೈಮ್ ಬಾಂಬ್. ಆದ್ರೂ ನೀವು ಸ್ವಲ್ಪ ವಿಚಾರಿಸಬೇಕಾಗಿತ್ತು, ಈ ರೀತಿ ದುಡುಕಬಾರ್ದಾಗಿತ್ತು. ಈ ವಿಷಯ ನನಗೆ ಬಿಟ್ಟು ಬಿಡು, ಆದರೆ ಆ ನರವ್ಯಾಘ್ರನ ಕೆಲಸ ಮೊದಲು ಮಾಡು. ನೀನೇನೇ ಮಾಡು ಕಾವೇರಿ, ಆ ನರವ್ಯಾಘ್ರನ ಮುಗಿಸುವ ಪ್ಲಾನ್ ನಿನ್ನದು. ಸರಿ, ಆ ನರವ್ಯಾಘ್ರನ ಜೊತೆ ನಿನಗೂ ಕೂಡ ತಪ್ಪಿದ್ದಲ್ಲ ಈ ಕಾವೇರಿಯ ಮೋಸದ ಬಲೆ. ಯಾಕೆ ಕಾವೇರಿ, ಮನಸ್ಸಿಗೆ ಬೇಸರವಾಯಿತೆ? ಹಾಗೇನಿಲ್ಲ, ನನ್ನ ತಲೆ ತುಂಬಾ ಸುತ್ತಾ ಇದೆ, ನಾನು ಹೋಗಿ ಮಲ್ಕೊಳ್ತೀನಿ. ಪ್ರೇಮ ಸಲ್ಲಾಪವಾಡುವ ಈ ಸಂತೋಷದ ಸಮಯದಲ್ಲಿ ವಂಗಿರಣಗಳನ್ನು ಹೊರಚಿಮ್ಮುವುದನ್ನು ಬಿಟ್ಟು ಹೊರಟು ಹೋಗ್ತೀಯಾ? ಬೇಗ ಶುರು ಮಾಡು ಕಾವೇರಿ. ಐ ಲವ್ ಯು.